ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಇವತ್ತಿನ ಒಂದು ವಿಡಿಯೋ ಟೈಮ್ ನೋಡ್ಬೋದು ನೀವು, 10:05 ಆಗಿದೆ. ಸೊ ಬನ್ನಿ ಇವತ್ತೇನೇನಾಗತ್ತೆ ನೋಡೋಣ. ಸೊ ಹೇ ಗೈಸ್, ನಾನು ಎಷ್ಟೋ ತನಕ ಮಲಗಿಬಿಟ್ಟಿದ್ದೆ. ಸೊ ಇವಾಗ ಟೈಮ್ ಒಂದು 2:30 ಆಯ್ತೇನೋ. ಸೊ ಬನ್ನಿ ಇವಾಗ ಏನು ಊಟ ಮಾಡಿದ್ದಾರೆ ಅಂತ ನೋಡೋಣ. ಊಟ ಏನೇನು ತಯಾರಿ ಮಾಡಿದ್ದಾರೆ ನೋಡೋಣ. ಚಿಕನ್ನು ಅಂತ ಹೇಳಿದರು. ಸೊ ನನಗೆ ಚಿಕನ್ ತಿನ್ನೋಕ್ಕೆ ಹೋಗಲ್ಲ. ಮೊಸರನ್ನ ಅಂಥದ್ದು ಏನಾರು ಇದ್ದರೆ ತಿಂತೀನಿ. ಎಗ್ ರೈಸ ಇದು ಕೆಳಗಡೆ ಇದೆ ಚಿಕನ್ ಗೈಸ್, ಇದು ಮೇಲ್ಗಡೆ ಏನೇನೋ ಸಾರಿದೆ. ಸೊ ಅಲ್ಲಿ ಮೊಸರಿದೆ, ಮೊಸರೇ ನಾನು ನೋಡ್ಕೊಂಡ್ಬಿಡ್ತೀನಿ ಒಂದ್ಸಲಿ. ಮೊಸರೆ. ಸೊ ಇವಾಗ ನಮ್ದು ಗೊತ್ತಲ್ಲ, ಸ್ವಲ್ಪ ಹುಷಾರಿಲ್ಲದ ಕಾರಣದಿಂದ ಇವತ್ತು ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ನೋಡೋಣ ಸಂಜೆ ಎಲ್ಲರೂ ಹೋಗೋಕ್ಕಾಗತ್ತಾ ನೋಡೋಣ. ಆ್ಯಂಡ್ ಬನ್ನಿ ಮೊಸರನ್ನ ಊಟ ಮಾಡೋಣ ಇವಾಗ. ಸೊ ಹೇ ಗಾಯ್ಸ್, ಇವಾಗ ನಾನು ಡ್ಯಾನಿಗೆ ಊಟ ಹಾಕಕ್ಕೆ ಬಂದೆ. ಜಸ್ಟ್ ಇವಾಗ ಹೆಂಗೆ ಆಡ್ತಿದ್ದಾನೆ. ಸೊ ಇವಾಗ ಡ್ಯಾನಿಗೆ ಊಟ ಹಾಕಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀನಿ. ಅದೊಂಥರ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂಥರ ಫೇಮಸ್ ಪ್ಲೇಸ್ ಥರ ಆಗಿದೆ. ಬನ್ನಿ ಅಲ್ಲಿಗೆ ಹೋಗೋಣ, ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲೇ. ಸೊ ಡ್ಯಾನಿಗೆ ಊಟ ಹಾಕಿ ಬೇಗ ಅದನ್ನು ವಾಕಿಂಗ್ ಕರ್ಕೊಂಡೋಗಿ ಆ ಪ್ಲೇಸಿಗೆ ಹೋಗ್ತೀನಿ. ಬನ್ನಿ ಹೋಗುವ. ಸೊ ಗೈಸ್, ಇವಾಗ ರೆಡಿಯಾಗಿ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ನಮ್ಮಮ್ಮ ಹೇಳ್ತಾರೆ ಕೇಳಿ. ಅಮ್ಮ ಎಲ್ಲಿಗಮ್ಮ ಹೊರಟಿರೋದು? ಸಿಗಂದೂರಿಗೆ ಗಾಯ್ಸ್. ಇವಾಗ ಸಿಗಂದೂರಿಗೆ ಹೊರಟಿದ್ದೀವಿ. ಜಸ್ಟ್ ಒಂದು ಸ್ವಲ್ಪ ಬ್ರಿಡ್ಜ್ ಎಲ್ಲ ನೋಡ್ಕೊಬರೋಣ, ಹೆವಿ ಫೇಮಸ್ ಆಗಿದೆಯಲ್ಲ. ಸೊ ಬನ್ನಿ ಇಲ್ಲಿಂದ ಇವಾಗ ಹೊರಡೋಣ, ಬನ್ನಿ. ಸೊ ಗೈಸ್, ಇವಾಗ ಎಲ್ಲರೂ ಹೊರಟ್ವಿ. ನೋಡಿ ಎಲ್ಲ ಬರ್ತಾ ಇದ್ದಾರೆ, ಕೂತ್ಕೊಳ್ಳಿ. ಓಕೆ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಫೈನಲಿ ಇವಾಗ ಹೋಗ್ತಾ ಇದೀವಿ ನಾವು. ಸಿಗಂದೂರು ಹತ್ತತ್ರ ಇದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಇದೆ ಸಿಗಂದೂರು. ಬನ್ನಿ ಹೋಗುವ. ಗೈಸ್, ಫೈನಲಿ ಬಂದೆ ನಾನು ಇವಾಗ ಸೇತುವೆ ಹತ್ರ. ನೀವು ನೋಡ್ಬೋದು, ಹೆವಿ ಸಖತ್ತಾಗಿದೆ ಸೇತುವೆ, ತುಂಬ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ನೋಡಿ ಈ ಕಡೆ ಸೈಡೆಲ್ಲ ನೀರು. ಯಾವ ನೀರಪ್ಪ ಇದು? ಶರಾವತಿ ಹಿನ್ನೀರು. ಶರಾವತಿ ಹಿನ್ನೀರು. ಹಾಂ, ಅವೆಲ್ಲ ಐಲ್ಯಾಂಡ್ಸ್ ಥರ ಅಲ್ಲ ಅದು? ಸೊ ತುಂಬ ಚೆನ್ನಾಗಿದೆ. ನೀವು ಅಲ್ಲಿ ಇನ್ನೂ ಮುಂದೆ ಹೋಗ್ತೀನಿ ನಾನೀಗ. ಆ ಕಡೆ ಹೋಗ್ತೀನಿ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಆ ಕಡೆನೂ ಹೋಗ್ತೀನಿ. ಬನ್ನಿ ಈ ಕಡೆ ದಾಟನ್. ಇವಾಗ ಇಲ್ಲಿ ನಡೆಯೋ ರೀತಿ ಇದೆ, ಈ ಕಡೆ ದಾಟನ್ ಬನ್ನಿ. ಸೊ ಹಾಗೆ ನಡೆಯೋದು ಅನ್ಸತ್ತಿಲ್ಲಲ್ಲ, ನಡ್ಕೊಂಡು ಓಡಾಡೋದು. ನೋಡ್ಬೋದು ನೀವು ಈ ಕಡೆ ನೀರಿಂದು ತುಂಬ ಚೆನ್ನಾಗಿದೆ. ಸೊ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಫೋಟೋಶೂಟ್ ನಡೀತಾ ಇದೆ. ಸೊ ಮಸ್ಟ್ ವಿಸಿಟ್ ಟು ಎವ್ರಿ ಒನ್. ಇವಾಗ ಇದು ಕರ್ನಾಟಕದಲ್ಲೇ, ಇಂಡಿಯಾದಲ್ಲೇ 2ನೇದು ಸ್ಥಾನ ಪಡೆದಿದೆಯಂತೆ ಈ ಒಂದು ಸೇತುವೆ. ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ನಾನು ತೀರ್ಥಹಳ್ಳಿ ಹ್ಯಾಂಗಿಂಗ್ ತೋರಿಸಿದ್ದೆ, ನಾನು ನೋಡಿದ್ರಿ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ, ಇಲ್ಲೆಲ್ಲ ನೀವು ಬರ್ಬೋದು. ಗೈಸ್, ನಮ್ಮ ಅಜ್ಜಿ ಇಬ್ರು ಕರ್ಕೊಬಂದಿದ್ದೀನಿ. ನೋಡಿ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ತಾ. ಹೆಂಗಿದೆ? ಚೆನ್ನಾಗಿದೆ ಸೇತುವೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಬನ್ನಿ ಒಂದ್ಸಲಿ. ನಾನು ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ನನಗೆ ಅದು ಗೊತ್ತಿಲ್ಲ, ಬಟ್ ನೀವು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸ್. ಇನ್ನು ಆ ಕಡೆ ಹೋಗ್ತೀನಿ, ಬನ್ನಿ ಆ ಕಡೆ ಹೋಗುವ. ಸೇತುವೆ ಚೆನ್ನಾಗಿದೆ ಕಣೋ. ಇನ್ನೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಎಲ್ಲ ಇನ್ನ ಸ್ವಲ್ಪ ಫಿನಿಶಿಂಗ್ ಇದೆ ಅಲ್ಲ, ಇದೆ ಚೆನ್ನಾಗಿದೆ, ನೈಸ್. ಸೊ
ಇವಾಗೆಲ್ಲ ಬಂದಿದ್ದೀವಿ ಫ್ಯಾಮಿಲಿ ಟ್ರಿಪ್ ಥರ ಒಂಥರ ಇದು ಸಂಜೆ ಆದಮೇಲೆ ನಾನು ಹೇಳಿದ್ದೆ ನಾನು ಸ್ವಲ್ಪ ಹುಷಾರಿರಲಿಲ್ಲ ರೆಸ್ಟ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಬನ್ನಿ ಹೋಗೋಣ ಅಂತ ಹೇಳಿ ನಾನೇ ಇವತ್ತು ಕರ್ಕೊಂಡು ಈ ಕಡೆ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಬನ್ನಿ. ಸೊ ಗೈಸ್ ಇಲ್ಲಿ ಫೋಟೋ ತಗೊಳಕ್ಕೂ ಆಗ್ತಿಲ್ಲ ಈಗ, ಏನಕ್ಕಂದರೆ ನಂದು ಇನ್ನೊಂದು ಐಫೋನ್ ಇತ್ತು. ಸೊ ಅದು ಇವಾಗ ಸ್ಟೋರೇಜ್ ಫುಲ್ಲು. ಬನ್ನಿ ನೋಡೋಣ, ಇದರಲ್ಲೇ ತಗೋಬೇಕೇನೋ. ವ್ಲಾಗ್ ಮಾಡ್ತೀನಿ, ವ್ಲಾಗ್ ಮಾತ್ರ ನಾನು ಇದ್ರಲ್ಲಿ ಮಾಡ್ತಾಯಿರ್ತೀನಿ. ಸೊ ಬನ್ನಿ ಹೋಗುವ. ಸೊ ಇವಾಗ ಇದ್ರ ಹತ್ರ ಬಂದೆ, ಇಲ್ಲಿ ನೋಡ್ಬೋದು ನೀವು ಹೆವಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಈ ಕಡೆ ದಾಟಿ ತೋರಿಸ್ತೀನಿ ಇವಾಗ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಏನೇನೋ ಮಾಡಿದ್ದಾರೆ. ಸೊ ಅದು ಎಷ್ಟು ದಪ್ಪ ಇದೆ ಅಂದರೆ ಅದು ಏನಿಂದ ಮಾಡಿದ್ದಾರೆ ಅದೆಲ್ಲ ಗೊತ್ತಿಲ್ಲ, ಬಟ್ ಹೆವಿ ಸಕ್ಕತ್ತಾಗಿದೆ. ಹತ್ರದಿಂದ ನೋಡಿದ್ರೆ ಏನಂತೀರ, ಫೋಟೋ ಶೂಟ್ ನಡೀತಾ ಇದೆ. ಸೊ ಹೆವಿ ಚೆನ್ನಾಗಿದೆ. ಆ ಕಡೆನೂ ಹೋಗ್ತೀನಿ, ಬನ್ನಿ ಒಂದು 4 ಫೋಟೋ ತಗೊಂಡು ಆ ಕಡೆ ಸೈಡಿಗೆ ಹೋಗೋಣ. ಸೊ ಗೈಸ್ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ. ಬನ್ನಿ ಹೋಗುವ. ಹೀಗೆ ನಡ್ಕೊಂಡು ಇಲ್ಲಿ ನೋಡಿ, ಈ ಥರ ಒಂಥರ ಬೀದಿ ದೀಪನೂ ಹೆಂಗಿದೆ, ಒಂಥರ ಆ್ಯಂಟಿಕ್ ಹಳೇ ಕಾಲದಲ್ಲಿ ಬೀದಿ ದೀಪಗಳೆಲ್ಲ ಇರ್ತಿತ್ತಲ್ಲ, ಆ ರೀತಿ ಒಂಥರ ಮಾಡಿದ್ದಾರೆ. ಸೊ ಬನ್ನಿ, ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ನೀವು ನೋಡ್ಬೋದು. ಇಲ್ಲೆಲ್ಲ ಮೇಲ್ಗಡೆ ಅದು ಇದು ಏನೇನೋ ಹಾಕೊಂಡಿದ್ದಾರೆ ಹತ್ತಕ್ಕೆ ಮೇಲ್ಗಡೆ. ಬನ್ನಿ ಮುಂದೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಜನಗಳು ಅಷ್ಟೇ ಇಲ್ಲಿ ತುಂಬ ಫಾಸ್ಟಾಗಿ ಬರ್ತಾ ಇರ್ತಾರೆ ಆಲ್ಮೋಸ್ಟು. ನೀವು ನೋಡ್ಬೋದು ಈ ಕಡೆ ಮೇಲ್ಗಡೆ ಇದು ಪಿಲ್ಲರ್ಗಳಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಅನ್ಕೊತೀನಿ. ಇಲ್ಲೇನೋ ನವಿಲ್ ಚಿತ್ರ ಇದೆ. ಸೊ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬನ್ನಿ ಮುಂದೆ ಹೋಗುವ, ನೋಡೋಣ. ಆ ಪಿಲ್ಲರಿಗೂ ಇನ್ನೊಂದು ಹೆಸರು ಇಟ್ಟಿದ್ದಾರೆ ಅಂದರೆ 100% ಪಿಲ್ಲರ್ಗಳಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಇಲ್ಲೆಲ್ಲ ನೋಡಿ ಕೆಳಗಡೆ ಇದೇ ಪಿಲ್ಲರ್ ಕೆಳಗಡೆ ಒಂದು ಲೈಟಿಂಗ್ಸ್ನೆಲ್ಲ ಹೇಗೆ ಕೊಟ್ಟಿದ್ದಾರೆ. ಇದು ಇನ್ನೂ ಸ್ವಲ್ಪ ಕತ್ತಲಾದ್ಮೇಲೆ ಸಖತ್ತಾಗಿ ಕಾಣುತ್ತೆ. ಈ ಕಡೆ ನೋಡ್ತಾ ಇರ್ಬೋದು ನೀವು, ಇನ್ನೊಂದು ಸ್ವಲ್ಪ ಕತ್ತಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊತೀನಿ. ಬನ್ನಿ, ಇವೆಲ್ಲ ನೋಡಿದ್ರೆ ಒಂಥರ ಹೆದರಿಕೆ ಆಗುತ್ತೆ, ಯಾವ್ದಾರು ಮೈ ಮೇಲೆ ಬಿದ್ದುಬಿಡ್ತಪ್ಪ ಅಂದರೆ. ಸೊ ಬನ್ನಿ ಹೋಗುವ. ಇಲ್ಲಿ ತನಕ ಇವಾಗ ನಡ್ಕೊ ಬಂದೆ. ಸೊ ಇಲ್ಲಿ ಪಾಪಡ್ ಆಗಿದೆ ಏನು ಗೊತ್ತಾ, ಅಲ್ಲಿ ನೇಮ್ ಬೋರ್ಡೇ ಹಾಕಿಲ್ಲ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಬಟ್ ಇಲ್ಲಿ ನೋಡಿ ಗೈಸ್, ಎಷ್ಟು ದೊಡ್ಡದು ಏನಂತಾರೆ, ಜೆ ಸಿ ಪಿ ಅಲ್ಲ, ಇದು ಏನಂತಾರೆ, ಜನ್ಮಕ್ಕೆ ಹೋಗೋ ಟ್ಯಾಚಿ. ಎಷ್ಟು ದೊಡ್ಡ ಇದೆ ನೋಡಿ ಗೈಸ, ಇಷ್ಟು ದೊಡ್ಡ ಕಟ್ಟಡನೆಲ್ಲ ಕಟ್ಟಕ್ಕೆ ಇಷ್ಟಿಷ್ಟು ದೊಡ್ಡನೇ ಬೇಕಲ್ಲ ಗೈಸ. ಸೊ ಇಲ್ಲೆಲ್ಲ ನೋಡ್ಬೋದು ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ಇನ್ನೂ ಫುಲ್ ಆಗಿಲ್ಲ. ಬನ್ನಿ ಮುಂದೋಗೋಣ. ಸೊ ಗೈಸ ಇಲ್ಲೇನೋ ಲೈಟಿಂಗ್ಸಿಂದ ಏನೋ ಮಾಡ್ತಾ ಇದ್ದಾರೆ. ಇದೆಲ್ಲ ಆಫ್ ಆಯ್ತು ಇವಾಗ ಲೈಟ್ ಜಸ್ಟ್. ನೋಡೋಣ ಯಾವ್ಯಾವ ರೀತಿ ಇಲ್ಲಿ ಲೈಟಿಂಗ್ಸ್ಗಳೆಲ್ಲ ಇಟ್ಟಿದ್ದಾರೆ. ಏನಿದೆ, ಬರ್ತಾ ಇದೆ ಆಫ್ ಮಾಡು. ಸೊ ಗೈಸ್ ಇವಾಗ ಈ ಸೇತುವೆಯಿಂದನೇ ಅಲ್ಲಿ ಕೆಳಗಡೆ ಮೊದಲಿಗೆಲ್ಲ ಬೋಟ್ ಹತ್ತುತ್ತಾ ಇದ್ವಲ್ಲ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಇಲ್ಲಿಂದ ಇವಾಗ ಡೈರೆಕ್ಟಾಗಿ ಕೆಳಗಡೆ ಹೋಗಿ ಕೆಳಗಡೆಯಿಂದ ಈ ಸೇತುವೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಗೈಸ್, ಇವಾಗ ಫೈನಲಿ ಇಲ್ಲಿ ಕೆಳಗಡೆ ಬಂದೆ. ಇಲ್ಲಿಂದ ನೋಡ್ಬೋದು ನೀವು, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇಲ್ಲಿ ಏನು ಗೊತ್ತಾ ಕಾಮಿಡಿ, ಈಗ ಗಾಡಿನ ಕೆಳಗೆ ಇಳ್ಸೋಕ್ಕೆ ಬಿಡ್ತಾನೆ ಇರಲಿಲ್ಲ. ಅಲ್ಲಿ ತುಂಬ ಕೆಸರಿದೆ ಈ ಕಡೆಯಿಂದ ಬರ್ತಾ, ಗಾಡಿನ ಕೆಳಗೆ ಇಳ್ಸೋಕ್ಕೆ ಬಿಡ್ತಿರ್ಲಿಲ್ಲ. ಅವ್ರಿಗೆ ಕೇಳ್ದಂಗೆ ಗಾಡಿ ತಂದು ನಿಲ್ಸ್ಕೊಂಡಿದ್ದೀನಿ ಸುಮ್ಮನೆ. ಇಲ್ಲಿ ಅಲ್ಲಿ ನಿಂತಿದ್ದಾರೆ. ಬನ್ನಿ ಸ್ವಲ್ಪ ಲಾಕ್ ಹಾಕ್ಕೊಂಡು ಈಗ ಹೋಗುವ. ಆ ಕಡೆ 4-5 ಫೋಟೋ ಶೂಟ್ ಮಾಡಿ ನೋಡ್ಬೋದು ಗೈಸ್, ಹೆವಿ ಇದೆ. ಅಲ್ಲಿ ನಿಮಗೆ ಇವಾಗ ಬೋಟ್ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ, ಲಾಂಚ್. ಬನ್ನಿ, ಅಲ್ಲಿ ಹತ್ತಾಗಿದೆ ಈಗಾಗಲೇ, ನೋಡ್ಬೋದು ನೀವು. ಬನ್ನಿ, ನಾನು ಈ ಬೋಟ್ ಬಗ್ಗೆ ನೋಡಿ ಯಾವ ಥರ ನಿಲ್ಲಿಸಿದ್ದಾರೆ. ಇದು ನನ್ನ ಪ್ರಕಾರ ಪರ್ಮನೆಂಟ್ ಅನ್ಸುತ್ತೆ, ಹಿಂಗೆ ನಿಲ್ಲಿಸೇ ಇಡ್ತಾರೆ ಅನಿಸುತ್ತೆ ಮುಂದೆಯಿಂದ. ಅಲ್ಲಿ ಯಾವುದೋ ಒಂದು ಹಳೇ ಬೋಟ್ ಹಾಳಾಗಿ ನಿಂತಿದೆ ಪಾಪ, ನೋಡ್ಬೋದು ನೀವು. ಈ ಕಡೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಇದೆಲ್ಲ ಇಲ್ಲೇನೇನೋ ಉಪಯೋಗಿಸಿರೋದು. ದೆನ್ ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಎಷ್ಟೋ ಗಾಡಿ, ಸಾವಿರಾರು ಗಾಡಿಗಳು ನಿಂತು ಹೋಗಿರುವಂತಹ ಜಾಗ. ಈಗ ಏನೂ ಇಲ್ದಂಗೆ, ಪ್ರವಾಸನೇ ಇಲ್ದಂಗೆ ನಿಂತಿದೆ ಇವಾಗ. ಬನ್ನಿ ಮೇಲ್ಗಡೆ ಹೋಗಿ ಇಂಜಿನ್ ತೋರ್ಸೋಕ್ಕಾದ್ರೆ ತೋರಿಸೋಣ, ಓಪನ್ ಇದ್ದರೆ. ಬನ್ನಿ ಹೋಗುವ. ಸೊ ಗೈಸ್ ಇದು ಮೆಟ್ಲು ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು, ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಮೇಲೆ ಅಂತ ಹಾಕಿದ್ದಾರೆ. ಸೊ ಇಲ್ಲೇನೋ ಒಂಥರ ಇಂಜಿನ್ ರೂಮ್ ಅನ್ಸತ್ತಿದ್ದು. ಇವಾಗೆಲ್ಲ ಕ್ಲೋಸಲ್ಲಿದೆ ಆಲ್ಮೋಸ್ಟ್. ದೆನ್ ಇದೇನೋ ಮೋಟ್ರ್ ಇಟ್ಟಿದ್ದಾರೆ ಇಲ್ಲಿ, ಡೀಸೆಲ್ ಏನೋ ತುಂಬೋದು ಅನ್ಕೊತೀನಿ ನನ್ನ ಪ್ರಕಾರ, ಪಕ್ಕ ಇಲ್ಲ. ಎತ್ತು ಬಂತು. ಸೊ ನೋಡ್ಬೋದು ನೀವು, ಒಂದು ನಿಮಿಷ
ಫ್ಲ್ಯಾಶ್ ಆನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಖಾಲಿ ಕಂಟೈನರ್ ಏನೋ ಆ ಥರ ಇದೆ. ಸೊ ಒಂದು ನಿಮಿಷ ಕ್ಲೋಸ್ ಮಾಡಿಬಿಡ್ತೀನಿ. ಏಪ್ಪ ಕ್ಯಾರಿ ಬೇಕ್ಸ್ ಹೊಸ. ಇಲ್ಲಿ ನೋಡಿ ಗೈಸ್, ಬ್ರಿಡ್ಜ್ ಹೆಂಗೆ ಕಾಣಿಸ್ತಿದೆ ನೋಡಿ ಗೈಸ್, ಸಾಕತ್ತಾಗಿಲ್ವಾ? ಸೊ ಬನ್ನಿ ಇಲ್ಲಿಂದ ಇವಾಗ ಮೇಲ್ಗಡೆ ಹೋಗೋಣ. ಆಗಲೇ ಕತ್ಲಾಗ್ತಾ ಬಂತು, ಬೇಗ ಬೇಗ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇಂಜಿನ್ ರೂಮ್ ನೋಡಿ ಗೈಸ್, ಇದೆಲ್ಲ ಯಾರು ತೋರಿಸ್ತಾರೆ ಹೇಳಿ ಗೈಸ್ ನಿಮಗೆ? ಇಂಜಿನ್ ರೂಮನ್ನೆಲ್ಲ ಇಷ್ಟೆಲ್ಲ ರಿಸ್ಕಲ್ಲಿ. ವಾ 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 ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು. ಇಂಜಿನ್ ರೂಮ್ ನಿಮಗೆ ಕಾಣಿಸ್ತು ಅಂತ ಅನ್ಕೊತೀನಿ. ಬಟ್ ಬನ್ನಿ ಮೇಲ್ಗಡೆ ಹೋಗೋಣ. ಇನ್ನು ಮೇಲ್ಗಡೆ ಬಂದೆ, ಆ ಕಡೆ ಒಂದು ಬೋಟ್ ನಿಂತಿದೆ ಇವಾಗ, ಇಲ್ಲೊಂದು ಹಾಗೆ ನಿಂತಿದೆ. ಏನು ವರ್ಕಿಂಗ್ ಕಂಡೀಷನಲ್ಲಿ ಏನೂ ಇಲ್ಲ ಇವಾಗ, ಬಟ್ ವರ್ಕ್ ಮಾಡ್ಬೋದೇನೋ. ನಿಮಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. ಸೊ ಇಲ್ಲಿಂದ ನೋಡಿ ಗೈಸ್ ಬ್ರಿಡ್ಜ್ ಹೆಂಗೆ ಕಾಣಿಸ್ತಿದೆ, ಮತ್ತು ಸೇಮ್ ಎಷ್ಟು ಚಂದ ಅಲ್ಲ? ಸೊ ಬನ್ನಿ ಇವ್ರದ್ದು ನೋಡಿ ಇಲ್ಲಿ ಫೋಟೋಶೂಟು ಗೈಸ್, ಹಂಗೆ ಹಿಂಗೆ ಮಾಡಿ ಇಲ್ಲೊಂದು ಓಪನ್ ಮಾಡಿದೆ. ಇಲ್ಲಿ ನೋಡಿ ಹೆಂಗಿದೆ ನೋಡಿ ಗೈಸ್, ವರ್ಕಿಂಗ್ ಸಿಸ್ಟಮ್ಸ್ ಎಲ್ಲ ಹೆಂಗಿದೆ ಅಮ್ಮ? ಇಲ್ಲಿ ನೋಡಿ, ಇದು ಸ್ಟೇರಿಂಗ್ ಹೆಂಗಿದೆ. ಸ್ಟೇರಿಂಗ್ ಮೊಬೈಲ್ ಒಳಗಡೆ ಬಿತ್ತು ಅಂದರೆ ಆಗಲ್ಲ ತಗೋಬರಕ್ಕೆ. ಸೊ ಹಾಗೆ ಕ್ಲೋಸ್ ಮಾಡೋಣ. ಯಾರಿಗೆ ಬೇಕು ಪಾಪ, ಅವ್ರು ಯಾವ ಥರ ಲಾಕ್ ಮಾಡಿದ್ರು ಅದೇ ಥರ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಬರಲ್ವಾ ಅಮ್ಮ? ಕೋಡ್ರಮ್ಮ ಕೆಳಗಡೆ ಕಾರ್ ತರ್ತಾ ಒಂದು ಕೂಗು ಹೊಡಿಯೋದ. ನನ್ನ ಕೈ ಎರಡು ಹಿಡ್ಕೊಂಡ್ಯಾರೆ. ಸ್ಟೇರಿಂಗ್ ಬಿಡೆ, ಸ್ಟೇರಿಂಗ್ ತಿರುಗಿಸ್ಬೇಕು ಅಂದರೆ ಕೈ ಎರಡು ಹಿಡ್ಕೊಂಡ್ಯಾರೆ. ಬೇಡ ಕಣ ಬೇಡ ಕಣ, ಪಾತಾಳ ನೋಡಲ್ಲಿ ಪಾತಾಳ ನೋಡಲ್ಲಿ ಅಂತಿದ್ದಾರೆ ಕೆಳಗಡೆ. ಸೊ ಗೈಸ್, ವಿಸಿಟ್ ಗೈಸ್. ಸೊ ಇವೆಲ್ಲ ಲೈಫ್ ಜಾಕೆಟ್ ಎಲ್ಲ ಹಂಗಂಗೆ ಇಟ್ಟಿದ್ದಾರೆ. ಸೊ ಮೇಲ್ಗಡೆ ಎಲ್ಲ ನೋಡ್ಬೋದು ಏನೇನೋ ಇಟ್ಟಿದ್ದಾರೆ. ಸೊ ಈ ಕಡೆ ನೋಡಿ, ಇಲ್ಲೊಂದು ಹಳೆ ಬೋಟ್ಗಳು, ಲಾಂಚ್ಗಳು. ಸೊ ಇದು ಬ್ರಿಡ್ಜು. ಬನ್ನಿ ಇಲ್ಲಿಂದ ಈಗ ಹೊರಡೋಣ, ಒಂದು 4 ಫೋಟೋ ಶೂಟ್ ಮಾಡ್ಕೊಂಡು. ಸೊ ಗೈಸ್, ಇವಾಗ ಇಲ್ಲಿಗೆ ಒಂದು ಕಡೆ ಬಂದ್ವಿ. ಇಲ್ಲಿ ಅಂಗಡಿಲಿ ಏನೋ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಇದ್ರದ್ದು ನೈಟ್ ವಿಷನಿಂದ ಹಾಕ್ತೀನಿ ನಾನು, ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಬನ್ನಿ ಈ ಕಡೆ ನೈಟ್ ವಿಷನಿಂದ ಒಂದು ವಿಡಿಯೋ ಹಾಕ್ತೀನಿ ಲೈಟಾಗೆ ನೋಡಿ. ಸೊ ಬನ್ನಿ. ಏನು ಬೇಕು? ಒಂಬ ಫುಲ್ಲು ದನಗಳಿದಾವೆ ಇಲ್ಲೇ. ಏನು ಬೇಕಾ? ಏನಾರು ತಗೊಬನ್ರಿ ಇದಕ್ಕೆ. ಗೈಸ್, ನಾವೀಗ ಬರ್ತಾ ಸಾಗರ ರೂಟ್ ಮೇಲೆ ಬಂದ್ವಿ. ಇವಾಗ ನಾವು ಹೋಗ್ತಾ ಇರೋದು ಹೊಸನಗರ ರೂಟ್ ಮೇಲೆ. ಸೊ ಇವಾಗ ಮತ್ತೆ ಅದೇ ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ. ನೈಟ್ ಶಾಟ್ ಹಾಕಿದ್ದೀವಿ ನೋಡಿ ಒಂದ್ಸರಿ. ಸೊ ಬನ್ನಿ ಇವಾಗ ಡೈರೆಕ್ಟ್ ಹೊಸನಗರದ ಮೇಲೆ ನಮ್ಮ ಇಲ್ಲಿ ಹಿಂದ್ಗಡೆ ಇದಾರಲ್ಲ ಕೋಡ್ರಮ್ಮ, ಅವ್ರನ್ನ ಮನೆಗೆ ಬಿಡ್ಬೇಕಂತೆ. ಸೊ ಅವ್ರನ್ನ ಬಿಟ್ಟು ಡೈರೆಕ್ಟಾಗಿ ಹೋಗುವ. ಬನ್ನಿ. ಸೊ ಗೈಸ್, ಇವಾಗ ಫೈನಲಿ ನಾನು ಕೋಡೂರಿಗೆ ಬಂದೆ. ಇದು ಒಂಥರ ನಾವು ಹುಟ್ಟಿರೋ ಮನೆನೇ ಇದೊಂಥರ. ಸೊ ನೋಡಿ ರಾಘವ ನೋಡಿದ್ದೀರಾ, ಈಗೆಲ್ಲ ಬಂದು ರೆಸ್ಟ್ ಮಾಡ್ತಾ ಇದೀವಿ. ಅತ್ತೆ ವಿಡಿಯೋಗೆ ಬರ್ರಿ. ಇಲ್ಲಿ ನೋಡಿ ಕೋಡ್ರಮ್ಮ, ಅಜ್ಜಿ ಸ್ಪೆಷಲ್ ನೋಡಿ ಗೈಸ್, ರೊಟ್ಟಿ ಚಿಕನ್ ಸಾರು. ನಮ್ಮ ಅಮ್ಮನ ಮನೆ ಗೈಸ್, ಡಿ ಮನೆ ನಮ್ಮ ಅಮ್ಮನ ಮನೆ. ಇವರು ಅಮ್ಮ. ನೀನು 3ನೇ ತಲೆಮಾರು, ನಾನು 2ನೇ ತಲೆಮಾರು, ಅಮ್ಮ ಮೊದಲನೇ ತಲೆಮಾರು. ಹೊಡಿರಿ ಜೋರಾದ ಚಪ್ಪಾಳೆ. ಬಿಡಲೇ ಪಾಪ. बंद करो हाथ जोड़ के मैं मोदी साहब से गुजारिश करता हूँ. ನೋಡಿ ಗೈಸ್, ಮೀನ್ ಹಿಡ್ಕೊ ಬಂದೇನಂತೆ, ನೆಟ್ಟಿಗೆ ಹೋಗಿದ್ದಂತೆ. ಇದೊಂದು ಚೂರು ಓಪನ್ ಮಾಡಿ. ಎಷ್ಟು ಮೀನಿದೆ?
ಗೊತ್ತಿಲ್ಲ 12 ಮೀನು ಇದೆಯಾ? ಜಬ್ ಮೀನು. ಸೊ ಗೈಸ್ ಇವಾಗ ಇಲ್ಲಿ ಮನೆ ಕನ್ಸ್ಟ್ರಕ್ಷನಲ್ಲಿತ್ತು ನಮ್ಮ ರಾಘಮಾವಂದು. ಸೊ ನಮ್ಮ ಅಜ್ಜಿ ನೋಡಬೇಕು ಅಂದರು, ನನಗೂ ಕಾಣಿಸ್ತಿಲ್ಲ ಏನೋ ಕಣ್ಣು. ಸೊ ನಮ್ಮ ಅಜ್ಜಿ ನೋಡಬೇಕು ಅಂದರು ಮನೇನ. ಸೊ ಬನ್ನಿ ಅಲ್ಲಿ ನೋಡಿ, ಎಲ್ಲ ಮನೆ ನೋಡ್ತಾ ಇದ್ದಾರೆ. ಬನ್ನಿ ಹೋಗುವ. ಎಲ್ಲ ನೋಡ್ತಾ ಇದ್ದಾರೆ ಮನೇನ. ಸೊ ಗೈಸ್ ಎಲ್ಲ ನೋಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಹೆದ್ರಿ ಮೇಲ್ ಬರಲ್ಲ ಅಂದರು, ಮೇಲ್ ಬಂದಾರ ನಮ್ಮ ಅಜ್ಜಿ. ಇವಾಗ ಇಲ್ಲಿ ಹೆದರಿಕೆ ಅಂತ ಹತ್ತಕ್ಕೆ. ಈ ಕಡೆ ಸೈಡು ಬೇಡ 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 ಹೋಗಿ. ಅವನ್ ನೋಡ್ರಲ್ಲಿ. ಸೊ ಬನ್ನಿ ಇಲ್ಲಿಂದ ಈಗ ಮುಗಿಸ್ಕೊಂಡು ಹೊಸ ಮನೆ ನೋಡ್ಕೊಂಡು ಇಲ್ಲಿಂದ ಹೊರಡೋಣ. ಇವಾಗ ಎಲ್ಲರೂ ಹೊರಟ್ವಿ ಮನೆ ಕಡೆ. ಬನ್ನಿ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.